ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಎಲ್ಲರೂ ಕೇಳ್ತಾ ಇದ್ರಿ ಒಂದು ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಸಿರೀಸ್ ಯಾವಾಗ ಶುರು ಆಗುತ್ತೆ, ಒಂದು ಎಲ್ಲಿ ಎಷ್ಟು ಗಂಟೆಗೆ ಇದೆ ಮ್ಯಾಚ್, ಎಲ್ಲರೂ ಒಂದು ಭಾರತದ ತಂಡದ ಪ್ಲೇಯಿಂಗ್ 11 ಯಾವ ಥರ ಇದೆ ಅಂತ ಕೇಳ್ತಿದ್ರಿ. ಬಟ್ ಅದಕ್ಕೆಲ್ಲ ಒಂದು ಇವಾಗ ಕ್ಲಾರಿಟಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರೆ, ಒಂದು ನಮ್ಮ ಈ ಸಿರೀಸ್ನ ಮೊದಲನೇ ಮ್ಯಾಚ್ ನೋಡೋದಾದರೆ ಒಂದು ಜಿಂಬಾಬ್ವೆ ವಿರುದ್ಧ ಒಂದು ಗುರುವಾರ ನಡೆಯುತ್ತೆ ಅಂತಲೇ ಹೇಳ್ಬೋದು. ಗುರುವಾರ ಸಾಯಂಕಾಲ 4:30ಗೆ ಇರುತ್ತೆ ಮ್ಯಾಚ್. ನಾವು ಜಿಯೋ ಹಾಟ್ಸ್ಟಾರ್ ಮತ್ತು ಒಂದು ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡದಲ್ಲಿ ಈ ಮ್ಯಾಚನ್ನು ನೋಡ್ಬೋದಾಗಿದೆ. ಹಾಗೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ಇನ್ನೂ ಕೂಡ ಅಫಿಷಿಯಲ್ ಆಗಿ ಪ್ರಕಟ ಆಗಿಲ್ಲ. ಬಟ್ ಒಂದು ಸ್ಕ್ವಾಡ್ ಅನೌನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. 15 ಜನ ಇರ್ತಕ್ಕಂಥ ಒಂದು ಟೀಮು. ಅದರಲ್ಲಿ ಯಾವ ಪ್ಲೇಯರ್ಗಳು ಇದ್ದಾರೆ ಅಂತ ನೋಡೋದಾದರೆ ಶ್ರೇಯಸ್ ಅಯ್ಯರ್ ಅವರು ಕ್ಯಾಪ್ಟನ್ನು, ಶ್ರೇಯಸ್ ಅಯ್ಯರ್ ಅವರು ಇದ್ದಾರೆ. ಹಾಗೆ ವೈಭವ್ ಸೂರ್ಯವಂಶಿ ಅವರು ಇದ್ದಾರೆ. ಹಾಗೆ ಬ್ಯಾಟಿಂಗಲ್ಲಿ ಇನ್ನೂ ನೋಡೋದಾದರೆ ಅಭಿಷೇಕ್ ಶರ್ಮಾ ಅವರು ಇದ್ದಾರೆ, ತಿಲಕ್ ವರ್ಮಾ ಇದ್ದಾರೆ, ಇಶಾನ್ ಕಿಶನ್ ಅವರು ಇದ್ದಾರೆ. ಹಾಗೆ ಇನ್ನು ಆಲ್ರೌಂಡರ್ ಕಡೆ ನೋಡೋದಾದರೆ ಶಿವಮ್ ದುಬೆ ಅವರಿದ್ದಾರೆ. ಹಾಗೆ ಶ್ರೇಯಾನ್ ಶೆಟ್ಗೆ ಇದ್ದಾರೆ. ರಿಂಕು ಸಿಂಗ್ ಅವರು ಒಂದು ಬ್ಯಾಟ್ಸ್ಮನ್ನು, ಇವರು ಕೂಡ ಒಂದು ಫಿನಿಶಿಂಗ್ ರೋಲ್ ಮಾಡ್ತಾರೆ. ರಿಂಕು ಸಿಂಗ್ ಅವರು ಕೂಡ ಇದ್ದಾರೆ. ಹಾಗೆ ಹರ್ಷ ದುಬೆ ಬೌಲಿಂಗಲ್ಲಿ, ವರುಣ್ ಚಕ್ರವರ್ತಿ ಇದ್ದಾರೆ. ಹಾಗೆ ಪ್ರಿನ್ಸ್ ಯಾದವ್, ವರುಣ್ ಚಕ್ರವರ್ತಿ ಮತ್ತೆ ಫಿಟ್ ಆಗಿದ್ದಾರೆ. ಹೀಗಾಗಿ ಜಿಂಬಾಬ್ವೆ ಸಿರೀಸ್ಗೆ ಅವರು ಅವೈಲೇಬಲ್ ಇರ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಪ್ರಿನ್ಸ್ ಯಾದವ್ ಅವರು ಒಂದು ಇಂಗ್ಲೆಂಡ್ ವಿರುದ್ಧ ಕಳೆದ ಮ್ಯಾಚ್ಗಳಲ್ಲಿ ಕಾಸ್ಟ್ಲಿ ಆಗಿದ್ದರೂ ಕೂಡ ಒಂದು ಇಲ್ಲಿ ಕಮ್ಬ್ಯಾಕ್ ಮಾಡ್ಬೋದು ಅಂತ ಪ್ರಿನ್ಸ್ ಯಾದವ್ ಅವ್ರನ್ನೂ ಕೂಡ ಹಾಕೊಂಡಿದ್ದಾರೆ. ಅದಾದಮೇಲೆ ಯಶ್ ಠಾಕೂರ್ ಅವರು ಕೂಡ ಇದ್ದಾರೆ. ಹಾಗೆ ಅಶೋಕ್ ಶರ್ಮಾ ಅವರು ಇದ್ದಾರೆ. ಮಯಾಂಕ್ ಯಾದವ್ ಅವರು ಕೂಡ ಇದ್ದಾರೆ. ಬೌಲಿಂಗಲ್ಲಿ ಒಂದು ಬೌಲಿಂಗ್ ಡೆಪ್ತು ಕೂಡ ಒಂದು ಎವರೇಜ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಪ್ರಭು ಸಿಮ್ರಾನ್ ಸಿಂಗು, ಒಂದು ಪಂಜಾಬ್ಗೆ ಆಡ್ತಕ್ಕಂಥ ಪ್ರಭು ಸಿಮ್ರಾನ್ ಸಿಂಗ್ ಅವರು ಒಂದು ಬ್ಯಾಟಿಂಗಲ್ಲಿ ಒಂದು ನಮಗೆ ತುಂಬಾ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಕೂಡ ಒಂದು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಹೀಗಾಗಿ ನಮ್ಮ ಭಾರತ ತಂಡಕ್ಕೆ ಒಂದು ಬ್ಯಾಟಿಂಗಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಒಂದು ಗೌತಮ್ ಗಂಭೀರ್ ಅವರು ಮತ್ತೆ ಕೂಡ ಒಂದು ಬ್ಲೈಂಡರ್ ಮಿಸ್ಟೇಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ ಸೀಸನಲ್ಲಿ ಚಾಂಪಿಯನ್ ಆಗಿರ್ತಕ್ಕಂಥ ನಮ್ಮ RCB ಟೀಮಿಂದ ಯಾವುದೇ ಒಬ್ಬ ಪ್ಲೇಯರನ್ನು ಕೂಡ ತೆಗೆದುಕೊಂಡಿಲ್ಲ. ಇದು ಒಂದು ಮತ್ತೆ ಆಕ್ರೋಶಕ್ಕೆ ಈಡು ಮಾಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಸೋಲ್ತಾನೆ ಬರ್ತಾ ಇದೆ ನಮ್ಮ ಭಾರತ ತಂಡ. ಒಂದು ಐರ್ಲ್ಯಾಂಡ್ ವಿರುದ್ಧ ಅಲ್ಲಿ 2 ಮ್ಯಾಚ್ ನೋಡಿದರೆ ಅಲ್ಲಿಯೂ ಕೂಡ ಒಂದು 2-2 ಸೋತು ಒಂದು ಐರ್ಲ್ಯಾಂಡ್ ವಶವಾಯಿತು, ಒಂದು ಕಪ್. ಅದಾದಮೇಲೆ ನೋಡೋದಾದರೆ ಇಂಗ್ಲೆಂಡ್ ವಿರುದ್ಧ T20 ಸಿರೀಸು, ಅಲ್ಲಿಯೂ ಕೂಡ ಒಂದು ನಮ್ಮ ಭಾರತ ತಂಡ ಗೆಲ್ಲೋಕ್ಕೆ ಆಗಲಿಲ್ಲ. ಒಂದು 5 ಮ್ಯಾಚಲ್ಲಿ 4 ಮ್ಯಾಚ್ ಗೆದ್ದು, ಒಂದು ಮಳೆಯಿಂದ ಟೈ ಆದರೆ 4 ಮ್ಯಾಚ್ ಗೆದ್ದು ಒಂದು ಅಲ್ಲಿಯೂ ಕೂಡ ಒಂದು ಆ ಸಿರೀಸ್ನ ಕಪ್ಪನ್ನು ಇಂಗ್ಲೆಂಡ್ ತಂಡ ವಶ ಮಾಡಿಕೊಂಡಿತ್ತು. ಅದಾದಮೇಲೆ ODIಯಲ್ಲಿ 3 ಮ್ಯಾಚಲ್ಲಿ 2 ಮ್ಯಾಚ್ ಇಂಗ್ಲೆಂಡ್ ತಂಡ ಗೆದ್ದು ಅಲ್ಲಿಯೂ ಕೂಡ ಒಂದು ಕಪ್ಪನ್ನು ಅವ್ರ ವಶನೇ ಮಾಡ್ಕೊಳ್ತು ಅಂತಲೇ ಹೇಳ್ಬೋದು. ಹೀಗಾಗಿ ನಮ್ಮ ಭಾರತ ತಂಡ ಬ್ಯಾಕ್ ಟು ಬ್ಯಾಕ್ ಕಳಪೆ ಪ್ರದರ್ಶನ ಕೊಡ್ತಾ ಇದೆ. ಹೀಗಾಗಿ ನಮ್ಮ ಗೌತಮ್ ಗಂಭೀರ್ ಅವರು ಒಂದು ಏನೆಲ್ಲ ಚೇಂಜಸ್ ಮಾಡ್ತಾರೆ ಅಂತ ಕಾಯ್ದು ನೋಡಬೇಕು. ಯಾಕಂದರೆ ಈ ಥರ ಚೇಂಜಸ್ ಮಾಡಿದರೆ ವರ್ಕ್ ಆಗಲ್ಲ. ಒಂದು ನಮ್ಮ ಚಾಂಪಿಯನ್ ಟೀಮಿಂದ ರಜತ್ ಪಟ್ಟಿದಾರ್, ಹಾಗೆ ಭುವನೇಶ್ವರ್ ಕುಮಾರ್ ಅವರ ಹತ್ತ ನೋಡಿದರೆ ಒಂದು ಏನೋ ಚಾನ್ಸ್ ಇರ್ತಿತ್ತು ನಮ್ಮ ಭಾರತ ತಂಡ ಗೆಲ್ಲೋಕ್ಕೆ. ಬಟ್ ಇದು ಮತ್ತೆ ಅದೇ ಹಡ ಅದೇ ರಾಗ ಅಂತ ಹೇಳಿ ಮತ್ತೆ ಅದೇ ಓಲ್ಡ್ ಟೀಮನ್ನೇ ತೊಗೊಂಡು ಬಂದು ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಈ ಟೀಮಲ್ಲೂ ಕೂಡ ಒಂದು ನೋಡಬೇಕು ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳಿ. ಎಲ್ಲ ಯಂಗ್ಸ್ಟರ್ಗಳೇ ಇದ್ದಾರೆ. ಹಾಗೆ ಅಪಾರ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಆಟಗಾರರು ಯಾರೂ ಕೂಡ ಇಲ್ಲ ಇದರಲ್ಲಿ ಅಷ್ಟೊಂದು. ಶ್ರೇಯಸ್ ಅಯ್ಯರ್ ಅವರು, ಇಶಾನ್ ಕಿಶನ್ ಅವರು ಇವರನ್ನು ಬಿಟ್ಟರೆ. ಯಾಕಂದರೆ ಇಶಾನ್ ಕಿಶನ್ ಅವರು ಕೂಡ ಸದ್ಯಕ್ಕೆ ಫಾರ್ಮಲ್ಲಿ ಇಲ್ಲ. ಇವರು ಕೂಡ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಕಾಯ್ದು ನೋಡಬೇಕು. ಶ್ರೇಯಸ್ ಅಯ್ಯರ್ ಅವರು ಒಂದು ಎಲ್ಲ ಪ್ರೆಷರ್ ಶ್ರೇಯಸ್ ಅಯ್ಯರ್ ಅವ್ರ ಮೇಲೆ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಭಾರತ ತಂಡ ಬ್ಯಾಕ್ ಟು ಬ್ಯಾಕ್ ಒಂದು ಸೋಲಿನಿಂದ ಬರ್ತಾ ಇದೆ. ಈ ಸಿರೀಸ್ ಆದರೂ ಗೆಲ್ಲಲೇಬೇಕಾಗುತ್ತೆ ನಮ್ಮ ಭಾರತ ತಂಡ. ಜಿಂಬಾಬ್ವೆ ವಿರುದ್ಧ ಗೆದ್ದು ಒಂದು ಈ ಕಪ್ಪನ್ನು ನಮ್ಮ ವಶಪಡಿಸ್ಕೊಳ್ಬೇಕು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್